ಅಪ್ಡೇಟ್ ಬರ್ತಾ ಇದೆ. ಒಂದು ವೇಳೆ ಬೆಂಗಳೂರಲ್ಲಿ ಪ್ರಜ್ವಲ್ ರೇವಣ್ಣ ಬಂದು ಲ್ಯಾಂಡ್ ಆದ್ರೆ ಮುಂದೇನು, ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ? ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಬಿಗ್ ಪ್ಲಾನ್ ಮಾಡಿದೆ. ಬಿಗ್ ಪ್ಲಾನ್. ಒಟ್ಟು 4 ರೂಟ್ಗಳಲ್ಲಿ ಕರೆದೊಯ್ಯೋದಕ್ಕೆ ಎಸ್ಐಟಿ ಸ್ಕೆಚ್ ಹಾಕಿರ್ತಕ್ಕಂಥದ್ದು. ಏರ್ಪೋರ್ಟ್ ನಿಂದ ಹೊರಗೆ ಕರೆದೊಯ್ಯೋದಕ್ಕೆ 4 ಮಾರ್ಗಗಳು. ಆ 4 ಕಡೆ ಪ್ಲಾನ್ 1 ಟರ್ಮಿನಲ್ 2 ಅದರ ಗೇಟ್ ಮುಖಾಂತರ ಹೊರಗಡೆ ಕರ್ಕೊಂಡು ಹೋಗಬಹುದು. ಟರ್ಮಿನಲ್ 2ಗೆ ಬಂದ್ರೆ ಟರ್ಮಿನಲ್ 2 ಅದರ VIP ಗೇಟ್ ಮೂಲಕ ನಿರ್ಗಮನ ಮಾಡಿಸ್ತಕ್ಕಂಥದ್ದು. ಅಲ್ಲೋ ಆಫೀಸರ್ಸ್ ಇದ್ದಾರೆ. ಟರ್ಮಿನಲ್ 1 ಕಡೆಯಿಂದ ಬಂದರೆ ಅಲ್ಲಿ ಡಿಪಾರ್ಚರ್ಗೆ ಬಂದರೆ ಅಲ್ಲಿ ಕೂಡ ಹೊರಗಡೆ ಆಲ್ಫಾ ಗೇಟ್ನಿಂದ ಹೊರಗಡೆ ಕರ್ಕೊಂಡು ಹೋಗಬಹುದು. ಒಂದು ವೇಳೆ ಬೆಂಗಳೂರಲ್ಲಿ ಲ್ಯಾಂಡ್ ಆದರೆ ಮುಂದೆ ಏನು ಮಾಡಬೇಕು ಅಂತ SIT ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ರೂಮಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ SIT? ಆಯ್ತು, ಅವ್ರನ್ನ ಬಂದ ತಕ್ಷಣ ವಶಕ್ಕೆ ತಗೋತಾರೆ, ಕರ್ಕೊಂಡು ಹೋಗ್ತಾರೆ, ಮುಂದೆ ಏನು ಅಂತ? ಶ್ರೀಲಕ್ಷ್ಮಿ, ಪ್ರಜ್ವಲ್ ರೇವಣ್ಣ ಏನು ವಿದೇಶದಿಂದ ಒಂದು ವಿಡಿಯೋನ ಬಿಟ್ಟಿದ್ರು, ನಾನು 31ನೇ ತಾರೀಕು SIT ಅಧಿಕಾರಿಗಳ ಎದುರು ಹಾಜರಾಗ್ತೀನಿ ಅಂತೇಳಿ. ಅಲ್ಲದೆ ಒಂದು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಅವರು ಇವತ್ತು ರಾತ್ರಿ ವೇಳೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಂತೇಳಿ. ಒಂದು ವೇಳೆ ಬಂದಿದ್ದೇ ಆದರೆ ಅವರನ್ನು ಯಾವ ರೀತಿ SIT ಕಚೇರಿಗೆ ವಶಕ್ಕೆ ಪಡೆದು ಕರೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಒಂದು ಸಂಪೂರ್ಣವಾದ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಟಿಕೆಟ್ ಬುಕ್ ಆಗಿದೆ, ಅದು ಟರ್ಮಿನಲ್ 2ಗೆ ಬರೋದ್ರಿಂದ ಅಲ್ಲಿಂದ ಏನು ಅಲ್ಲಿರ್ತಕ್ಕಂಥ ಎಕ್ಸಿಟು ಒಂದು VVIP ಎಕ್ಸಿಟ್ ಅಥವಾ ನಾರ್ಮಲ್ ಎಕ್ಸಿಟ್, ಜೊತೆಗೆ ಅಲ್ಲಿಯ BSF ಸಿಬ್ಬಂದಿಗಳು ಅಥವಾ ಏನು ಅಲ್ಲಿ CRPF ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಅವರು ಓಡಾಡಲಿಕ್ಕೆ ಇರತಕ್ಕಂಥ ಎಕ್ಸಿಟ್ಟಿಂದ ಈತನನ್ನು ಮಾಧ್ಯಮಗಳು ಮತ್ತು ಜೊತೆಗೆ ಒಂದಷ್ಟು ಜನ ಅಲ್ಲೂ ಹೋಗಿ ಪ್ರತಿಭಟನೆ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಗುಪ್ತಚರ ಇಲಾಖೆಯಿಂದ SITಗೆ ಮಾಹಿತಿ ಇರೋದ್ರಿಂದ ಈ ಒಂದು ರೂಟ್ಗಳಲ್ಲಿ ಆತನನ್ನು SITಗೆ ಕರೆದುಕೊಂಡು ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಸೋಫಾರ್ ಇದುವರೆಗೂ ಆತ ಚೆಕ್ ಇನ್ ಆಗಿರೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಪ್ರಜ್ವಲ್ ರೇವಣ್ಣ ಹೊರಗಡೆ ಬರ್ತಾರಾ, ಇಲ್ಲಿ ಬರ್ತಾರಾ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾರಾ ಬಂದು, ಅಥವಾ ಬರ್ತೀನಿ ಅಂತ ದೊಡ್ಡದಾಗಿ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ, ಅಂದಮೇಲೆ ಬರಲೇಬೇಕಾಗತ್ತಿಲ್ಲ ಅಂದ್ರೆ ಆ ಮಾತಿಗೆ ಏನು ಬೆಲೆ ಬರುತ್ತೆ? ಮೊದಲೇ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಆಕ್ರೋಶದ ಅಲೆ ಇದೆ ಮತ್ತು ಅವರು ವಿಚಾರಣೆಯನ್ನು ಎದುರಿಸಬೇಕು ಅನ್ನೋದು ಅವರ ಕುಟುಂಬಸ್ಥರ ಒಂದು ನಿಲುವು ಕೂಡ ಹೌದು. ಆದರೆ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು, HD ಕುಮಾರಸ್ವಾಮಿ ಅವರ ಮಾತಿಗೆ ಬೆಲೆ ಕೊಟ್ಟು, ಅವರ ಕುಟುಂಬಸ್ಥರ ಪ್ರೀತಿಗಾದರೂ ಬೆಲೆ ಕೊಟ್ಟು ಬರ್ತಾರಾ ಅನ್ನೋಂಥ ಪ್ರಶ್ನೆ ಇತ್ತು. ದೇಶದ ನೆಲದ ಕಾನೂನಿಗೆ ಗೌರವ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋಂಥ ಪ್ರಶ್ನೆ ಬೃಹದಾಕಾರವಾಗಿತ್ತು. ಈಗ ಇನ್ನೇನು ಕೆಲ ಡೇಟ್ ಬರ್ತಾ ಇದೆ. ಒಂದು ವೇಳೆ ಬೆಂಗಳೂರಲ್ಲಿ ಪ್ರಜ್ವಲ್ ರೇವಣ್ಣ ಬಂದು ಲ್ಯಾಂಡ್ ಆದರೆ ಮುಂದೇನು, ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ? ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆಯೋದಕ್ಕೆ SIT ಬಿಗ್ ಪ್ಲಾನ್ ಮಾಡಿದೆ. ಬಿಗ್ ಪ್ಲಾನ್. ಒಟ್ಟು 4 ರೂಟ್ಗಳಲ್ಲಿ ಕರೆದೊಯ್ಯೋದಕ್ಕೆ SIT ಸ್ಕೆಚ್ ಹಾಕಿರ್ತಕ್ಕಂಥದ್ದು. ಏರ್ಪೋರ್ಟ್ ನಿಂದ ಹೊರಗೆ ಕರೆದೊಯ್ಯೋದಕ್ಕೆ 4 ಮಾರ್ಗಗಳು. ಆ 4 ಕಡೆ ಪ್ಲಾನ್ 1 ಟರ್ಮಿನಲ್ 2 ಅದರ ಗೇಟ್ ಮುಖಾಂತರ ಹೊರಗಡೆ ಕರ್ಕೊಂಡು ಹೋಗಬಹುದು. ಟರ್ಮಿನಲ್ 2ಗೆ ಬಂದ್ರೆ ಟರ್ಮಿನಲ್ 2 ಅದರ VIP ಗೇಟ್ ಮೂಲಕ ನಿರ್ಗಮನ ಮಾಡಿಸ್ತಕ್ಕಂಥದ್ದು. ಅಲ್ಲೋ ಆಫೀಸರ್ಸ್ ಇದ್ದಾರೆ. ಟರ್ಮಿನಲ್ 1 ಕಡೆಯಿಂದ ಬಂದರೆ ಅಲ್ಲಿ ಡಿಪಾರ್ಚರ್ಗೆ ಬಂದರೆ ಅಲ್ಲಿ ಕೂಡ ಹೊರಗಡೆ ಆಲ್ಫಾ ಗೇಟ್ನಿಂದ ಹೊರಗಡೆ ಕರ್ಕೊಂಡು ಹೋಗಬಹುದು. ಒಂದು ವೇಳೆ ಬೆಂಗಳೂರಲ್ಲಿ ಲ್ಯಾಂಡ್ ಆದರೆ ಮುಂದೆ ಏನು ಮಾಡಬೇಕು ಅಂತ SIT ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ರೂಮಿಂದ ನಮ್ಮ ಪ್ರತಿನಿಧಿ ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ SIT? ಆಯ್ತು, ಅವ್ರನ್ನ ಬಂದ ತಕ್ಷಣ ವಶಕ್ಕೆ ತಗೋತಾರೆ, ಕರ್ಕೊಂಡು ಹೋಗ್ತಾರೆ, ಮುಂದೆ ಏನು ಅಂತ? ಶ್ರೀಲಕ್ಷ್ಮಿ, ಪ್ರಜ್ವಲ್ ರೇವಣ್ಣ ಏನು ವಿದೇಶದಿಂದ ಒಂದು ವಿಡಿಯೋನ ಬಿಟ್ಟಿದ್ರು, ನಾನು 31ನೇ ತಾರೀಕು SIT ಅಧಿಕಾರಿಗಳ ಎದುರು ಹಾಜರಾಗ್ತೀನಿ ಅಂತೇಳಿ. ಅಲ್ಲದೆ ಒಂದು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಅವರು ಇವತ್ತು ರಾತ್ರಿ ವೇಳೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಂತೇಳಿ. ಒಂದು ವೇಳೆ ಬಂದಿದ್ದೇ ಆದರೆ ಅವರನ್ನು ಯಾವ ರೀತಿ SIT ಕಚೇರಿಗೆ ವಶಕ್ಕೆ ಪಡೆದು ಕರೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಒಂದು
ಸಂಪೂರ್ಣವಾದ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಟಿಕೆಟ್ ಬುಕ್ ಆಗಿದೆ, ಅದು ಟರ್ಮಿನಲ್ 2ಗೆ ಬರೋದ್ರಿಂದ ಅಲ್ಲಿಂದ ಏನು ಅಲ್ಲಿರ್ತಕ್ಕಂಥ ಎಕ್ಸಿಟ್ ಒಂದು VVIP ಎಕ್ಸಿಟ್ ಅಥವಾ ನಾರ್ಮಲ್ ಎಕ್ಸಿಟ್, ಜೊತೆಗೆ ಅಲ್ಲಿಯ BSF ಸಿಬ್ಬಂದಿಗಳು ಅಥವಾ ಏನು ಅಲ್ಲಿ CRPF ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಅವರು ಓಡಾಡ್ಲಿಕ್ಕೆ ಇರತಕ್ಕಂಥ ಎಕ್ಸಿಟ್ ಇಂದ ಈತನನ್ನ ಮಾಧ್ಯಮಗಳು ಮತ್ತೆ ಜೊತೆಗೆ ಒಂದಷ್ಟು ಜನ ಅಲ್ಲೂ ಹೋಗಿ ಪ್ರತಿಭಟನೆ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಗುಪ್ತಚರ ಇಲಾಖೆಯಿಂದ SITಗೆ ಮಾಹಿತಿ ಇರೋದ್ರಿಂದ ಈ ಒಂದು ರೂಟ್ಗಳಲ್ಲಿ ಆತನನ್ನು SITಗೆ ಕರೆದುಕೊಂಡು ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಸೋಫಾರ್ ಇದುವರೆಗೂ ಆತ ಚೆಕ್ ಇನ್ ಆಗಿರೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಪ್ರಜ್ವಲ್ ರೇವಣ್ಣ ಹೊರಗಡೆ ಇಲ್ಲಿ ಬರ್ತಾರಾ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾರಾ ಬಂದು, ಅಥವಾ ಬರ್ತೀನಿ ಅಂತ ದೊಡ್ಡದಾಗಿ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ, ಅಂದಮೇಲೆ ಬರಲೇಬೇಕಾಗತ್ತಿಲ್ಲ ಅಂದ್ರೆ ಆ ಮಾತಿಗೆ ಏನು ಬೆಲೆ ಬರುತ್ತೆ? ಮೊದಲೇ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಆಕ್ರೋಶದ ಅಲೆ ಇದೆ ಮತ್ತು ಅವರು ವಿಚಾರಣೆಯನ್ನು ಎದುರಿಸಬೇಕು ಅನ್ನೋದು ಅವರ ಕುಟುಂಬಸ್ಥರ ಒಂದು ನಿಲುವು ಕೂಡ ಹೌದು. ಆದರೆ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು, HD ಕುಮಾರಸ್ವಾಮಿ ಅವರ ಮಾತಿಗೆ ಬೆಲೆ ಕೊಟ್ಟು, ಅವರ ಕುಟುಂಬಸ್ಥರ ಪ್ರೀತಿಗಾದರೂ ಬೆಲೆ ಕೊಟ್ಟು ಬರ್ತಾರಾ ಅನ್ನೋಂಥ ಪ್ರಶ್ನೆ ಇತ್ತು. ದೇಶದ ನೆಲದ ಕಾನೂನಿಗೆ ಗೌರವ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋಂಥ ಪ್ರಶ್ನೆ ಬೃಹದಾಕಾರವಾಗಿತ್ತು. ಈಗ ಇನ್ನೇನು ಕೆಲ ಡೇಟ್ ಬರ್ತಾ ಇದೆ. ಒಂದು ವೇಳೆ ಬೆಂಗಳೂರಲ್ಲಿ ಪ್ರಜ್ವಲ್ ರೇವಣ್ಣ ಬಂದು ಲ್ಯಾಂಡ್ ಆದರೆ ಮುಂದೇನು, ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ? ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆಯೋದಕ್ಕೆ SIT ಬಿಗ್ ಪ್ಲಾನ್ ಮಾಡಿದೆ, ಬಿಗ್ ಪ್ಲಾನ್. ಒಟ್ಟು 4 ರೂಟ್ಗಳಲ್ಲಿ ಕರೆದೊಯ್ಯೋದಕ್ಕೆ SIT ಸ್ಕೆಚ್ ಹಾಕಿರ್ತಕ್ಕಂಥದ್ದು. ಏರ್ಪೋರ್ಟ್ನಿಂದ ಹೊರಗೆ ಕರೆದೊಯ್ಯೋದಕ್ಕೆ 4 ಮಾರ್ಗಗಳು. ಆ 4 ಕಡೆ ಪ್ಲಾನ್ 1 ಟರ್ಮಿನಲ್ 2 ಅದರ ಗೇಟ್ ಮುಖಾಂತರ ಹೊರಗಡೆ ಕರ್ಕೊಂಡು ಹೋಗಬಹುದು. ಟರ್ಮಿನಲ್ 2ಗೆ ಬಂದರೆ ಟರ್ಮಿನಲ್ 2 ಅದರ VIP ಗೇಟ್ ಮೂಲಕ ನಿರ್ಗಮನ ಮಾಡಿಸ್ತಕ್ಕಂಥದ್ದು. ಅಲ್ಲೂ ಆಫೀಸರ್ಸ್ ಇದ್ದಾರೆ. ಟರ್ಮಿನಲ್ 1 ಕಡೆಯಿಂದ ಬಂದರೆ ಅಲ್ಲಿ ಡಿಪಾರ್ಚರ್ಗೆ ಬಂದರೆ ಅಲ್ಲಿ ಕೂಡ ಹೊರಗಡೆ ಆಲ್ಫಾ ಗೇಟ್ನಿಂದ ಹೊರಗಡೆ ಕರ್ಕೊಂಡು ಹೋಗಬಹುದು. ಒಂದು ವೇಳೆ ಬೆಂಗಳೂರಲ್ಲಿ ಲ್ಯಾಂಡ್ ಆದರೆ ಮುಂದೆ ಏನು ಮಾಡಬೇಕು ಅಂತ SIT ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ರೂಮಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ SIT? ಆಯ್ತು, ಅವ್ರನ್ನ ಬಂದ ತಕ್ಷಣ ವಶಕ್ಕೆ ತಗೋತಾರೆ, ಕರ್ಕೊಂಡು ಹೋಗ್ತಾರೆ, ಮುಂದೆ ಏನು ಅಂತ? ಶ್ರೀಲಕ್ಷ್ಮಿ, ಪ್ರಜ್ವಲ್ ರೇವಣ್ಣ ಏನು ವಿದೇಶದಿಂದ ಒಂದು ವಿಡಿಯೋನ ಬಿಟ್ಟಿದ್ರು, ನಾನು 31ನೇ ತಾರೀಕು SIT ಅಧಿಕಾರಿಗಳ ಎದುರು ಹಾಜರಾಗ್ತೀನಿ ಅಂತೇಳಿ, ಅಲ್ಲದೆ ಒಂದು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಅವರು ಇವತ್ತು ರಾತ್ರಿ ವೇಳೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಂತೇಳಿ, ಒಂದು ವೇಳೆ ಬಂದಿದ್ದೇ ಆದರೆ ಅವರನ್ನು ಯಾವ ರೀತಿ SIT ಕಚೇರಿಗೆ ವಶಕ್ಕೆ ಪಡೆದು ಕರೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಒಂದು ಸಂಪೂರ್ಣವಾದ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಟಿಕೆಟ್ ಬುಕ್ ಆಗಿದೆ, ಅದು ಟರ್ಮಿನಲ್ 2ಗೆ ಬರೋದ್ರಿಂದ ಅಲ್ಲಿಂದ ಏನು ಅಲ್ಲಿರ್ತಕ್ಕಂಥ ಎಕ್ಸಿಟ್ ಒಂದು VVIP ಎಕ್ಸಿಟ್ ಅಥವಾ ನಾರ್ಮಲ್ ಎಕ್ಸಿಟ್, ಜೊತೆಗೆ ಅಲ್ಲಿಯ BSF ಸಿಬ್ಬಂದಿಗಳು ಅಥವಾ ಏನು ಅಲ್ಲಿ CRPF ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಅವರು ಓಡಾಡ್ಲಿಕ್ಕೆ ಇರತಕ್ಕಂಥ ಎಕ್ಸಿಟ್ ಇಂದ ಈತನನ್ನ ಮಾಧ್ಯಮಗಳು ಮತ್ತೆ ಜೊತೆಗೆ ಒಂದಷ್ಟು ಜನ ಅಲ್ಲೂ ಹೋಗಿ ಪ್ರತಿಭಟನೆ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಗುಪ್ತಚರ ಇಲಾಖೆಯಿಂದ SITಗೆ ಮಾಹಿತಿ ಇರೋದ್ರಿಂದ ಈ ಒಂದು ರೂಟ್ಗಳಲ್ಲಿ ಆತನನ್ನು SITಗೆ ಕರೆದುಕೊಂಡು ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಸೋಫಾರ್ ಇದುವರೆಗೂ ಆತ ಚೆಕ್ ಇನ್ ಆಗಿರೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಪ್ರಜ್ವಲ್ ರೇವಣ್ಣ ಹೊರಗಡೆ ಇಲ್ಲಿ ಬರ್ತಾರಾ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾರಾ ಬಂದು, ಅಥವಾ ಬರ್ತೀನಿ ಅಂತ ದೊಡ್ಡದಾಗಿ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ, ಅಂದಮೇಲೆ ಬರಲೇಬೇಕಾಗತ್ತಿಲ್ಲ ಅಂದ್ರೆ ಆ ಮಾತಿಗೆ ಏನು ಬೆಲೆ ಬರುತ್ತೆ? ಮೊದಲೇ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಆಕ್ರೋಶದ ಅಲೆ ಇದೆ ಮತ್ತು ಅವರು ವಿಚಾರಣೆಯನ್ನು ಎದುರಿಸಬೇಕು ಅನ್ನೋದು ಅವರ ಕುಟುಂಬಸ್ಥರ ಒಂದು ನಿಲುವು ಕೂಡ ಹೌದು. ಆದರೆ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು, HD ಕುಮಾರಸ್ವಾಮಿ ಅವರ ಮಾತಿಗೆ ಬೆಲೆ ಕೊಟ್ಟು, ಅವರ ಕುಟುಂಬಸ್ಥರ ಪ್ರೀತಿಗಾದರೂ ಬೆಲೆ ಕೊಟ್ಟು ಬರ್ತಾರಾ ಅನ್ನೋಂಥ ಪ್ರಶ್ನೆ ಇತ್ತು. ದೇಶದ ನೆಲದ ಕಾನೂನಿಗೆ ಗೌರವ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋಂಥ ಪ್ರಶ್ನೆ ಬೃಹದಾಕಾರವಾಗಿತ್ತು. ಈಗ ಇನ್ನೇನು ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.